ಪದ್ಮಾ ಪದ್ಮಾ ಎಲ್ಲಿ ಹೋಗ್ಲಿಕ್ಕೆ ಎಲ್ಲಿರುವೆ ಮನವ ಕಾಡುವ ರೂಪಸೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಪದ್ಮಾ ಏ ಪೆದ್ದಿ ಎಲ್ಲದಿಯೇ ಓ ಹಿತ್ಲ ಕಡೆ ಅದನ್ ಬರ್ರಿ ಅಯ್ಯ ನಿನಗೆ ಚಂದಾಗಿ ಪದ್ಮ ಅಂತ ಕರೆದ್ರ ಕೇಳಂಗಿಲ್ಲ ಪೆದ್ದಿ ಅಂದ್ರನ ಮಾತಾಡೋದೇನ ನೀನು ಅಲ್ಲ ಪೂಜಿಸಲೆಂದೇ ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ಸ್ವಾಮಿ ಪೂಜಿಸಲೆಂದೇ ಹೂಗಳ ತಂದೆ ನೀ ಮುಡಿದ ಮಲ್ಲಿಗೆ ಹೂವಿನ ಗಂಧ ಕರೆದಂತೂರಿಂದ ಕಣ್ತುಂಬ ನೋಡ್ದಾಗ ಈ ನಿನ್ನ ಅಂದ ಶುರುವಾಯ್ತು ಹೊಸ ಬಂಧ ಪದ್ದಿ 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 ನನ್ನ ಮನ್ಸು ಕದ್ದಿ ಅಲ್ಲೇ ಪೆದ್ದಿ ಏನಿವತ್ತು ಹಾಡು ಬಾರಿ ಜೋರ್ ಅದಾವಲ್ರಿ ಏನ್ ಸಮಾಚಾರ ಅದ್ರಾಗ ಏನು ಸಮಾಚಾರ ಏನು ಸಮಾಚಾರ ಇಲ್ಲ ಮಳೆ ಚೆನ್ನಾಗಾಗೈತಿ ತೋಟದ ಗಿಡಗಳು ಹಚ್ಚ ಹಸೂರ ಕಾಣಕತ್ತಾವು ಅದ್ರ ಖುಷಿಗೆ ಒಂದೆರಡು ಜಾಸ್ತಿ ಹೇಳೇನಪ್ಪ ಅಷ್ಟೇ ಏನು ಮಾಡಕತ್ತಿದ್ದೀನಿ ನೀನು ಇಲ್ಲಿ ನಿಮಗೆ ತಿಂಡಿ ಮಾಡಿಕೊಟ್ಟು ನೀವು ತೋಟದ ಕಡೆಗೆ ಹೋದ್ರಿ ನಾನು ಪಾಪಣ್ಣನ ಮಲಗಿಸಿ ನೋಡಿ ಈಗ ಪೂಜೆ ಮಾಡೋಣ ಅಂತ ಹೂ ಹರಿಯಾಕತ್ತಿದ್ದೆ ನೀವು ಅಷ್ಟೊತ್ತಿಗೆ ಬಂದೇ ಬಿಟ್ರಿ ಅಲ್ಲೇ ಇಟ ತನಕ ಏನು ಮಾಡ್ದಿ ಮತ್ತೆ ಇಟ ತನಕ ಏನು ಮಾಡಿದೆ ಅಂದ್ರೆ ಮನೆಗೆ ಕಸ ನೆಲ ಪಾಪಣ್ಣಂದು ಮಲಗಿಸೋದು ಅವನದೇನು ತುಸ ಕೆಲ್ಸಕತ್ತೆ ಅಂತ ಮಾಡಿದೆ ಅವನು ಕಕ್ಕ ಮಾಡಿದಾಗ ಮೈ ತೋರಿಸೋದು ಕ್ಲೀನ್ ಮಾಡೋದು ಆ ಬಟ್ಟೆ ಒಗೆದಾಕೋದು ನಾನು ಸ್ನಾನ ಮಾಡಿ ಈ ಹೂವರೇನಂತ ಬಂದೆ ಇಟ ತನಕ ಏನು ಮಾಡ್ದೆ ಅಂತ ಕೇಳ್ತೀರಲ್ಲ ನೀವು ಒಂದು ಕೆಲಸ ಮಾಡಿರಿ ಸುಮ್ಮನೆ ಮನೆಗೆ ನೀವು ಇದೋಟು ಮಾಡಿರಿ ನಾನು ತೋಟಕ್ಕೆ ಹೋಗ್ಬರ್ತೇನೆ ತೆಗಿ ಅಯ್ಯೋ ಸುಮ್ಮನಿರೋ ಮರೆ ನೀನು ಯಾಕೆ ಮೈ ಮೇಲೆ ಬರ್ತೀಯಲ್ಲ ನಾನು ಹಂಗೆ ಕೇಳಂಗೆ ಒಂದು ಮಾತು ಕೇಳ್ದೆ ಅಷ್ಟೇ ನಾವು ಮನೆಗೆ ಈ ಪಾಪಣ್ಣ ನೋಡ್ಕೊಂಡು ಇವ್ನು ಊಟ ಕೆಲಸ ಮಾಡೋದ ನಮ್ಮ ಕೈಲಿ ಸಾಧ್ಯ ಇಲ್ಲ ಬಿಡು ನಾವೇನಾದ್ರೂ ತೋಟದ ಕೆಲಸ ಮಾಡೋರು ಅಷ್ಟೇ ನೀವು ಗಂಡ್ಮಕ್ಳು ಒಂದು ಕೆಲಸ ಮಾಡ್ಕೊಂಬಂದು ಸುಸ್ತಾಗೈತೆ ಅಂತ ಮಕ್ಕಂಬಿಡ್ತೀರಿ ನಮ್ದು ಹೆಣ್ಮಕ್ಳದ್ದು ಹಂಗಲ್ಲಪ್ಪ ಗಂಡನ ನೋಡ್ಬೇಕು ಅತ್ತಿಗೆ ನೋಡ್ಬೇಕು ಮಾವನ ನೋಡ್ಬೇಕು ಮಕ್ಳನ್ನ ನೋಡ್ಬೇಕು ಮತ್ತು ಮನೆ ಕ್ಲೀನ್ ಮಾಡ್ಕೋಬೇಕು ಕಸ ಹೊಡಿಬೇಕು ನೆಲ ಒರೆಸ್ಬೇಕು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮತ್ತು ಆಗ ಕೇಳಿದಾಗ ಚಹಾ ತಿಂಡಿ ಎಲ್ಲ ಬಟ್ಟೆ ತೊಳಿಬೇಕು ಪಾತ್ರೆ ತೊಳಿಬೇಕು ಬಂದವರಿಗೆಲ್ಲ ಮತ್ತು ಕಾಪಿ ಮಾಡಿಕೊಡ್ಬೇಕು ಮತ್ತು ಅವನು ತೊಳಿಬೇಕು ಹೋಗ ನೀನು ಒಂದ ಎರಡು ಹೇಳಂಗಲ್ಲ ಹೆಣ್ಮಕ್ಳು ಕೆಲಸ ಆಟ ಅಂದ್ರು ಮತ್ತು ಹೆಣ್ಮಕ್ಳಿಗೆ ಇಡ ತನಕ ಏನು ಮಾಡಕತ್ತೈತಿ ಏನು ಕೆಲಸ ಆಗಿಲ್ಲ ಅಂತ ಕೇಳೋದು ನಿಂದು ಬಾರಿ ಬಿಡು ಅಯ್ಯೋ ನನ್ನ ಶಿವನೇ ನಾನು ಅಂದದ್ದು ಒಂದು ಮಾತು ಏನು ಈಟ ತನಕ ಏನು ಮಾಡ್ತಿದ್ದಿ ಅಂತ ಅದಕ್ಕೆ 100 ಮಾತಾಡೋದ ನೀವು ಹೆಣ್ಮಕ್ಳು ಏನು ಕಮ್ಮಿ ಇಲ್ಲ ಬಿಡು ಗಂಡು ಮಕ್ಳು ಒಂದು ಮಾತಾಡಿದ್ರೆ ನೀವು 100 ಮಾತಾಡ್ತೀರಿ ಮಾರಾಯ ಹೋಗತ್ತಾಗಿ ಅದೆಲ್ಲ ಹೋಗ್ಲಿ ಬಿಡ್ರಿ ಆಯಿತು ಅಲ್ರಿ ಗೀತಾಗ ಫೋನ್ ಮಾಡಿದ್ರೆ ಇನ್ನೊಂದು 10 ದಿನದಾಗ ಡೆಲಿವರಿ ಆಕತಿ ಅಂತ ಹೇಳಿದ್ಲು ಮೊನ್ನೆ ಫೋನ್ ಮಾಡಿದ್ದೆ ಅಲ್ರಿ ಒಂದು ಅಜ್ಜಿ ಹೋಗರ ಬರ್ಬೇಕು ತಾನೆ ಅದೇನು ದೂರ ಇಲ್ಲ ಹಿಂಗೆ 2 ಕಿಲೋಮೀಟ್ರ್ ಹೋದ್ರೆ ನಿಮ್ಮ ತಂಗಿ ಊರಪ್ಪ ನನ್ನ ಕರ್ಕೊಂಡು ಹೋಗಂಗಿಲ್ಲ ಅದೊಂದು ನೆವ ಆಗೈತಿ ನಿಮಗೆ ಪಾಪಣ್ಣದನ ಇನ್ನೊಂದು ಸ್ವಲ್ಪ ದೊಡ್ಡನಾಗಲಿ ಅಂತ ಅಂದು ನಡೀರಿ ಇನ್ನೊಂದು 2 ದಿನ ಬಿಟ್ಟು ಗೀತಾರ ಮನೆಗೆ ಹೋಗರ ಬರೋಣ ತಗಿ ಹೌದು ನೋಡು ನನಗಿದು ಹೊಳೆದ ಇರಲಿಲ್ಲ ಮತ್ತೀಗೇನು ಕೆಲಸ ಇಲ್ಲ ಗೊಬ್ಬರನ ಹಾಕಿತಿ ಮಳೆನೂ ಬಂದತಿ ಒಂದು ಕೆಲಸ ಮಾಡೋಣ ನಡಿ ನಾಳೆನೂ ಹೋಗ್ಬರೋಣಂತೆ ಪಾಪಣ್ಣನು ಕರ್ಕೊ ಹೋಗೋಣಂತೆ ಈಗಾರ ಹೋಗೋಣ ಅಂತ ಮನ್ಸು ಬಂತಲ್ಲ ಕರ್ಕೊಂಡು ಹೋಗೋಣ ಅಂತ ಬುದ್ಧಿಯಾರ ಬಂತಲ್ಲ ತಗಿ ರೀ ನನಗೆ ಇಲ್ಲಿ ಬೇಜಾರಾಗಿತ್ತು ಡೆಲಿವರಿ ಆದಾಗಿಂದ ಎಲ್ಲೆಲ್ಲೂ ಹೊರಗೆ ಹೋಗಿಲ್ಲ ಗೀತಾರ ಮನೆಗೆ ಒಂದು 2 ದಿನ ಇದ್ದು ಬರನ್ರಿ ಇಲ್ಲಂತೂ ಯಾರ್ಯಾರು ಮಾತಾಡೋಕ್ಕೆ ಸಿಗಂಗಿಲ್ಲ ಏನಿಲ್ಲ ಗೀತಾರ ಮನೆಗೆ ಹೋದರೆ ಅಲ್ಪ ಆರಾಮ ಇರ್ತೈತೆ ಶುಭು ಇರ್ತಾನೆ ಆಮೇಲೆ ವಿಮಲ ಇರ್ತಾರೆ ಇವರು ಬರ್ತಾನೆ ಇರ್ತಾರೆ ಎಲ್ಲರೂ ಒಂದಿಟ್ಟು ಪರಿಚಯ ಆದಾರ ಒಂದಿಟ್ಟು ಮಾತಾಡಿ ಬೇಜಾರು ಕಳ್ಕೊಂಬರನ್ರಿ 2 ದಿನ ಇರೋಣಂತ ಹೆಂಗೆ ಏನಂತೀರಿ ಹಂಗೆ ಮಾಡಂತಗ ಮತ್ತೆ ಸೀಮಂತ ಕಾರ್ಯಕ್ಕೆ ಇಬ್ಬರು ಹೋದವರು ಹಂಗೆ ಬಂದ್ವಿ ವಾಪಸ್ ಅರ್ಧ ಗಂಟೆ ಇದ್ದು ಆಕೆ ಬೇಜಾರು ಮಾಡ್ಕೊಂಡಾಳ ನನ್ನ ತಂಗಿ ಬಂದು ಹಂಗೆ
ಹಂಗೆ ಹೋದ್ರಲ್ಲ ನಮ್ಮ ಅಣ್ಣ ಅದಕ್ಕೆ ಅಂತಂದು ಆವತ್ತು ಹೋಗಿದ್ದೆ ಹಂಗೆ ಆವತ್ತು ಅರ್ಧ ದಿನ ಇದ್ದು ಹಂಗೆ ವಾಪಸ್ ಬಂದೆ 2 ದಿನ ಇರೋಣ ಅದಕ್ಕೇನು ಕರ್ಕೊಂಬ ಅಂತ ಹೇಳ್ತದ ಹುಡುಗಿ ನಾನು ಕರ್ಕೊಂಬರ್ತಾನೆ ಅಂದು ಹಂಗೆ ದಿನ ದುಡ್ಕೆಂತ ಹೋದೆ ಹಂಗೆ ಮಾಡಂತಾಗ ನಾಳೆ ಹೋಗೋಣ ನಾಡಿದ್ದಿದ್ದು ಆಚೆ ನಾಡಿದ್ದು ಬರೋಣ ಅಂತ ನಮ್ಮ ತಂಗಿಗೂ ಖುಷಿ ಆಕತ್ತ ತಗಿ. ಅಬ್ಬ ಇವಾಗಲಾದ್ರೂ ಹ್ಞೂ ಅಂದ್ರಲ್ಲ ಹೋಗೋಣ ಅಂತೇಳಿ. ಹಂಗಾರೆ ನಾನು ಲಘು ಕೆಲಸ ಮುಗಿಸಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂತಂತ ಹೇಳ್ರಂಗಾರ ನಾವು ನಿಮ್ಮವು ಪಾಪಣ್ಣ. ಥ್ಯಾಂಕ್ ಯು ರೀ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ. ಹಾಂ ಪದ್ಮ ಇದು ಖುಷಿಗೆ ಮತ್ತೇನಾರ ಏನಾರ ಅಂದ್ರೆ ನಿನಗೆ ಅರ್ಥ ಆಗಲಿಲ್ಲೇನೋ. ಈಗ ನೋಡು, ಒಂದು ಮುತ್ತಿನಂಥ ಮುತ್ತು ಕಪ್ಪೆ ಚಿಪ್ಪಿನಲ್ಲಿ ಇತ್ತು ನನ್ನ ಕೈಗೆ ಬಂದು ಬಿತ್ತು ಪದ್ದು ಪದ್ದು. ಹೋಗ್ರಿ, ನನಗೆ ನಾಚಿಕೆ ಆಕತ್ತೆ. ಬರೀ ನಿಮ್ಮದು ಅದೇ ಧ್ಯಾನ. ಸರಿ ನಾನು ಪೂಜೆ ಮಾಡಬೇಕು. ಏಯ್ ಪದ್ಮ, ಥವ್ವು ಕೈ ಬಂದು ತುತ್ತು ಬಾಯಿಗೆ ಬರಲಿಲ್ಲ. ಅಪ್ಪ ಊಟ ಮಾಡಿ ಒಂದು 10 ಹೆಜ್ಜೆ ಓಡಾಡಲಿಲ್ಲ ಅಂದರೆ ಸಮಾಧಾನನೇ ಆಗಂಗಿಲ್ಲ. ಒಂದು ರಾತ್ರಿ ಊಟ ಮಾಡಿ ವಾಕ್ ಮಾಡಲಿದ್ರೆ ಜೀವನನೂ ಆಗಂಗಿಲ್ಲ. ನನಗೆ ಸರಿಯಾಗಿ ನಿದ್ದೆನೂ ಬರಂಗಿಲ್ಲ. ಇವ್ರ ಜೊತೆಗೆ ಬರ್ರಿ ಅಂದರೆ ಟಿ ವಿ ನೋಡ್ಕೊಂತ ಕುತ್ಕೊಂಡ್ಬಿಟ್ರು ನೋಡು ಅಪ್ಪ ಮಕ್ಕಳು. ಬೇಜಾರು ಒಬ್ಬಾಕಿಗೆ. ಅಯ್ಯೋ ಏನ್ರಿ ನೀವು ಹಿಂಗೆ ಬಂದ್ಬಿಟ್ರಿ? ಯವ್ವ ಏನೋ ಮಾತಾಡ್ಕೆ ಅಂತ ಒಬ್ಬಾಕೆ ವಾಕ್ ಮಾಡ್ತಿದ್ದೆ. ಇದಕ್ಕಿದ್ದಾಗ ನೈಟಿ ಹಾಕಿ ಅಂದು ಎದ್ರಿ ಬಂದ್ಬಿಟ್ರೆ ಎಂತ ಎದ್ರಿದ್ನೇ ನಾನು ಪ್ರೇಮವ. ಶ್ವೇತ ಎಂತ ಎದ್ರಿದ್ನೇ ನಾನು ನಿಜವಾಗ್ಲು. ಅಯ್ಯೋ ಹೌದೇನೆ, ನಾವು ಇಬ್ರು ವಾಕ್ ಮಾಡಕತ್ತಿದ್ವಿ, ನೀನು ನೋಡಿದ್ವಲ್ಲ ಅಕ್ಕ ಕಡೆ ಯಾಕೆ ಹೋಗ್ಬೇಕು ಎದಳ ಅಂತ ಬಂದವ. ನೀನು ಯಾಕೆ ಎದ್ರಿದೆ? ನಾವೇನು ಎದ್ರಂಗದವೆ ಅಲ್ಲೇ ಇದಕ್ಕಿದ್ದಂಗೆ ನೈಟ್ ಯಾಕೆ ಬಂದ್ಬಿಟ್ರಲ್ಲ. ಒಂದೇ ಸರಿಗೆ ಎದ್ದಿ ದಸಕ್ಕಂತೇವ. ಅಯ್ಯೋ ವಿಮಲಕ್ಕ ಒಬ್ಬರೇ ಇದ್ರಲ್ಲ, ನಾವು ಇದಕ್ಕಿದ್ದಂಗೆ ಇಬ್ರು ಬಂದ್ವಲ್ಲ ಎದ್ರಕಂಡ್ರೇನಲ್ಲ. ಒಬ್ಬಕ್ಕೆ ವಾಕ್ ಮಾಡ್ತಿದ್ನಲ್ಲ, ನಾನು ಈ ಕಡೆ ತಿರ್ಕೊಂಡು ವಾಕ್ ಮಾಡ್ಬೇಕಾದ್ರೆ ನೀವು ಸಡನ್ನಾಗಿ ಈ ಕಡೆ ತಿರುಗಿದ ತಕ್ಷಣ ಇಬ್ರು ಬಂದ್ರಲ್ಲ, ಅದಕ್ಕೆ ಎದ್ರಕಂಡೆ ಅಷ್ಟೇ. ಆಗ ಪಾರಮ್ಮನು ರತ್ನಮ್ಮನು ಬಂದ್ರಲ್ಲ. ಬಂದ್ವಿ ನೋಡವ. ನಾನು ಒಬ್ಬಕ್ಕೆ ವಾಕ್ ಮಾಡ್ತಿದ್ದೆ ಉಂಡು ಆಟತಿಗೆ. ಈಕಿ ರತ್ನಿನೂ ಉಂಡು ನಮ್ಮನೆ ಕಡೆ ಬಂದ್ಲು. ತಡಿ ಇವ್ರು ಯಾಕೆ 3 ಜನ ನಿಂತಾರ, ನಾವು ಬಂದ್ವಿ ನೋಡಿಲ್ಲಿ. ಪ್ರೇಮವ ನೀನು ಯಾವಾಗಿಂದ ನೈಟಿ ಹಾಕಣಕತ್ತೆ? 1 ವಾರದಿಂದ ಹಾಕಣಕತ್ತೇನು ಬಿಡೆ. ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಸೀರೆಯಾಗಿದ್ದು ಸಾಕೈತೇವ. ನನ್ನ ಸೊಸಿ ತಗೊಂಬಂದು ಕೊಟ್ಟದ್ದು ಮೈಸೂರಿಂದ ಹಾಕಿಡತ್ತಿ ಅಂದು ಅದಕ್ಕೆ ಹಾಕಿಣಕತ್ತ ನೋಡು. ನಮ್ಮ ವಿಮಲಕ್ಕನ ನೈಟಿ ತಗೊಂಡು ಹಾಕೋಬೋದಪ್ಪ. ಯಾವಾಗ ನೋಡಿದ್ರು ಡ್ರೆಸ್ಸು ಸೀರೆಲ್ಲೇ ಇರ್ತೀರ. ನೈಟಿ ಆದರೆ ಆರಾಮ್ ಅನಿಸುತ್ತೆ, ಕೆಲಸ ಮಾಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ವಾಕ್ ಮಾಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ನೈಟಿ ಎಲ್ಲೆಲ್ಲೂ ಹಾರೈತೆ, ನೈಟಿ ಎಲ್ಲೆಲ್ಲೂ ಹಾರೈತೆ. ಗಿರಣಿಗೆ ಹೋದ್ರು ನೈಟಿ, ಮಾರ್ಕೆಟಿಗೆ ಹೋದ್ರು ನೈಟಿ, ವಾಕಿಂಗ್ ಬಂದ್ರು ನೈಟಿ, ಮನೆಯಲ್ಲಿದ್ರು ನೈಟಿ. ನೈಟಿ ಎಲ್ಲೆಲ್ಲೂ ಹಾರೈತೆ. ಶ್ವೇತವ ನಮ್ಮ ಮನೆಗೆ ನೈಟಿ ಹಾಕ್ಯಂಡಂಗಾತು ಬಿಡು. ನಿಮ್ಮ ಅಣ್ಣೇನು ಸುಮ್ಮನೆ ಇರ್ತಾರಂತ ತಿಳ್ಕೊಂಡಿದೀಯ? ಅಲ್ಲೇ ನಾನು ಕೇಳಿ ಉಗಿಸಿ ಅಂದಿದ್ದಾತು. ನೋಡ್ರಿ ಎಲ್ಲರೂ ನೈಟಿ ಹಾಕ್ಯಂಡು ಅದೇ ಆಡ್ತಾರೆ, ನನಗೊಂದು ನೈಟಿ ತಗೊಂಡು ಬಂದು ಕೊಡ್ರಿ ಅಂದ್ರೆ ನೈಟಿ ಇಲ್ಲ ಏನಿಲ್ಲ, ಸುಮ್ಮ ಸೀರೆ ಉಟ್ಕೋಬೇಕು. ಹೆಂಗು ಚೂಡಿದಾರ ಹಾಕ್ಯಂತಿಲ್ಲ, ಅದಕ್ಕೆ ಪರ್ಮಿಷನ್ ಕೊಟ್ಟತ್ತಲ್ಲ, ಮತ್ತಿನ್ನೇನು ನೈಟಿ ಗೀಟಿ ಕೇಳಂಗಿಲ್ಲ ನೋಡು. ಸುಮ್ಮನೆ ಇವಾಡ ಹಾಕ್ಯಂಡು ಡ್ರೆಸ್ ಹಾಕ್ಯಂಡು ಸೀರೆ ಹಾಕ್ಯಂಡು ಬದುಕು ಮಾಡ್ಬೇಕು ಅಡ್ಡಾಡ್ಬೇಕು ಅಂತ ಹೋಗುದ್ರೇವ. ನಮ್ಮನೆ ಕಾಲಾಗ ಏನೇನು ಹಾಕ್ಯನಂಗಲ್ ತೆಗಿಯತ್ತಾಗಿ. ಅವನಂತೂ ಸೀಮೆಗಲದು ನೋಡವ ಅವನು ಚಂದ್ರಪ್ಪ. ಈಗ ಇದ್ರಾಗೂ ಭಾರಿ ಸ್ಟಿಕ್ಟ್ ಮಾಡಕ್ಕೆ ಓಡಾಡ್ತಾನೆ. ನಮ್ಮನೆಯವ್ರು ನೋಡು ಹೆಂಗದಾರೆ, ಏನಾರ ಹಾಕೊಂಡ್ರು ಅದ್ರ ಸ್ಟಿಕ್ಟ್ ಏನು ಮಾಡಂಗಿಲ್ಲವ ನಮ್ಮನೆಗಂತೂ. ನಮ್ಮನೆಗೆ ಬಂದರೆ ಸೊಸಿನೂ ಹಂಗದಳ, ಆತೆ ಹಂಗಿರ್ರಿ ಹಿಂಗಿರ್ರಿ ಅಂತಾಳ. ನಮ್ಮನೆಯವ್ರು ಏನು ಅನ್ನಕೋಂಗಿಲ್ಲ, ಸುಮ್ಮನೆ ಇರ್ತಾರ. ಎಲ್ಲರೂ ಹಾಕ್ಯಂತಾರವ, ನೀನು ಹಾಕ್ಯಬೋದು. ಅವನು ಯಾಕಂಗೆ ಮಾಡ್ತಾನೆ ಚಂದ್ರಪ್ಪ. ಹೂನಪ್ಪ, ಈ ಸೀರೆ ಚೂಡಿದಾರ್ಗಿಂತ ನೈಟಿ ಹಾಕೊಂಡ್ರೆ ತುಂಬ ಕಂಫರ್ಟ್ ಅನ್ಸೋದು. ಬೇಗ ಎಲ್ಲ ಕೆಲಸಗಳನ್ನು ಮಾಡ್ಬೋದು, ಆರಾಮಾಗಿ ಓಡಾಡ್ಬೋದು. ಚಂದ್ರನ ಹಂಗ್ಯಾಕೆ ಮಾಡ್ತಾರೆ? ಚೂಡಿದಾರ್ ಹಾಕೋಣಕ್ಕೆ ಪರ್ಮಿಷನ್ ಕೊಟ್ಟಿದಾರಂತೆ, ಒಂದು ನೈಟಿ ಹಾಕೋಣಕ್ಕೆ ಪರ್ಮಿಷನ್ ಕೊಡಲ್ವಾ? ಅಯ್ಯೋ ನನ್ನ ಗಂಡನ ಅತ್ತಿ ಮಾವನ ಕಾಟ ಇಲ್ಲ ಅಂತ ಎಲ್ಲರೂ ಮಾತಾಡ್ತಾರ. ಅತ್ತಿ ಮಾವಗಿಂತ ಬಲವಾಗದ ನನ್ನ ಗಂಡ. ಸುಮ್ಮನಿರೇ, ನೀವಿಬ್ರು ಹಾಕ್ಯಂತೀರಿ ಅಂದು ಪಾಪ ಅಕ್ಕಿಗೂ ಹಾಕಿ ಅಂತೀರಲ್ಲ. ಚಂದ್ರಪ್ಪ ಸುಮ್ಮನಿರಂಗಿಲ್ಲ, ಅವನು ಭಾರಿ ಸ್ಟಿಕ್ಟ್ ಮನುಷ್ಯ ಅವನು. ಮತ್ತು ನೀವು ಹಂಗಂದು ತಗೊಂಬಂದು ಕೊಟ್ಬಿಟ್ಟಿರಿ ಆಕಿಗೆ. ತಗೊಂಬಂದ್ರು ಆಕೆ ಏನು ಹಾಕೋಣಕ್ಕಾಗಲ್ಲ ಬಿಡು. ಹಂಗದಾನ ಅವನು ಚಂದ್ರಪ್ಪ. ಅದು ಏನವ ನಮಗೂ ನೈಟಿ ಪೈಟಿ ಹಾಕ್ಯನದು ಚಂದ ಕಾಣಂಗಿಲ್ಲ. ಶ್ವೇತಾ, ನೀನು ಸೀರೆ ಉಟ್ಕೊಂಡು ಎಂತ ಚಂದ ಕಾಣ್ತೀಯವ. ಸೀರೆನ ಚಂದವ. ನಮ್ಮ ಕಾಲದಾಗೆಲ್ಲ ನೈಟಿ ಪೈಟಿ ಇರಲಿಲ್ಲ ಬಿಡು. ಗಾಳಿ ಆಡಂಗಿಲ್ಲ ಏನಲ್ಲ, ಸುಮ್ಮನೆ ಗಾಳಿ ಆಡ್ತೀವಿ ಅನ್ನೋದು ನೈಟಿ ಹಾಕಿ ಅನ್ನೋದು.
ಸೇಕಿ ಕೂಚೋಕತ್ತವ ನಾಕಿ ಅಂದ್ರೆ ಪಾರಮ್ಮ ನೀನೇನ ಬೇ ಹಿಂಗೆ ಮಾತಾಡೋದು ಅಯ್ಯಪ್ಪ ಏ ಪಾರಿ ಹಂಗ್ಯಾಕಂತೀಯ ಎಂತ ಚಂದ ಕಾಣ್ತವೆ ನನಗಂತೂ ನೈಟಿಗೆ ಭಾರಿ ಇಷ್ಟನವ ಸೀತಾ ಏ ನಡಿಯವ್ವ ಈಕಿದು ಶುರುವತ್ತು ಮತ್ತೆ ನನಗೂ ತಗೊಂಬ ಅಂತ ಅಂತಾಳ ನಡಿಯವ್ವ ನನಗಂತೂ ರಾತ್ರಿಗೆ ಈಕಿ ಪುರಾಣ ಎಲ್ಲ ಕೇಳ್ಕೆ ಅಂತ ನಿಂತ್ಕೊಳ್ಳೋಣ ನಡಿ ನಡಿ ಹೋಗ ನಡಿ ಪಾರಮ್ಮ ರತ್ನಮ್ಮ ವಿಮ್ಲಕ್ಕ ನಾವೇನು ನಿದ್ದೆ ಬರಕತ್ತಪ್ಪ ನಾವಿಬ್ರು ಹೋಗವಿ ಎಲ್ರಿಗೂ ಗುಡ್ ನೈಟ್ ಬಾಯ್ ಹಂಗ ಹೋದ್ರಲ್ಲಿ ಇವರಿಬ್ರು ಪಾರಿ ನಾನು ನೈಟಿ ತರ್ಸ್ಕೊಂಡ್ರೆ ಹೆಂಗಾಕತ್ತೆ ಪಾರಮ್ಮ ಯಾಕೆ ಗಂಟ್ಲಿಗೆ ಆತಿತ್ತು ತೆಗಿಯವನ ನೀರು ಕುಡಿಬೇಕು ಮತ್ತು ನನ್ನ ಮಕ್ಕಳು ಕಾಯ್ತಿರ್ತಾವೆ ಬರ್ಲ ಪಾರಮ್ಮ ಅಯ್ಯೋ ಶಿವನೇ ಇವರೆಲ್ಲ ಹೋಗ್ಬಿಟ್ರು ನನ್ನ ಒಬ್ಬ ಕೇಸಿಗೆ ಹಾಕ್ಕೊಂಬಿಟ್ನಲ್ಲಪ್ಪ ಈಗ ಈಕಿ ನೈಟಿ ಸುದ್ದಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಬಟ್ ಬೆಳಕು ಹರಿಯೋವರೆಗೂ ಮಾತಾಡ್ತಾನೆ ಇರ್ತಾಳೆ ಅದು ಏನು ಬಟ್ಟಿ ಹುಚ್ಚು ಏನಯ್ಯೋ ಅಲ್ಲವ ನಾನಂತೂ ಶಿವು ಬಂದಪ್ಪ ಬಂದೆ 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 ತಡಿ ತಡಿ ಯಾಕೆ ಶಿವ ಕರೆಕತ್ತಾನ ಎಲ್ಲ ಬೆಂಡ್ಲಾರ ಎಲ್ಲರೂ ಹೋದ್ರಲ್ಲಿ ಇವ್ರು ನೈಟಿ ಸುದ್ದಿ ತೆಗಿತ್ಲಿಗೆ ಈಕಿ ಪಾರಿನ ಹೋದ್ರು ನನಗೆ ಶಿವು ಕರೆದದ್ದು ಕೇಳಿಸ್ಲೇ ಇಲ್ಲ ಏನವ ಫ್ರೆಂಡ್ಸ್ ನಿಮಗೇನಾರು ಗೊತ್ತಾಯ್ತಾ ಇವ್ರು ಯಾಕೆ ಹೋದ್ರು ಎಲ್ಲರೂ ಹಿಂದೆ ಅಂತ ಹಡಿಬಿಟ್ಟಾರ ಹಂಗೆ ಹೋದ್ರು ನೋಡು ವಾಕ್ ಮಾಡೋಣ ಅಂದರೆ ಫ್ರೆಂಡ್ಸ್ ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾಕೆ ಹಿಂಗೆ ಹೋದ್ರು ಅಂತ ಇವರು ಫ್ರೆಂಡ್ಸ್ ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡಿ ಹಾಗೆ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಧನ್ಯವಾದಗಳು